ಈ ಮೀನು ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಮಸಾಲೆ ಪದಾರ್ಥನೂ ಕೂಡ ಬೇಡ, ಹಾಗೆ ಜಾಸ್ತಿ ಸಮಯನೂ ಕೂಡ ಬೇಡ. ತುಂಬ ರುಚಿಯಾಗಿ ತುಂಬ ಸಿಂಪಲ್ ಆಗಿ ನಮ್ಮ ಹಳ್ಳಿ ಶೈಲಿಯಲ್ಲಿ ಮೀನು ಸಾಂಬಾರು ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಶೋಭಾ ಸವಿರುಚಿಗೆ ಸ್ವಾಗತ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ಬನ್ನಿ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಇವತ್ತಿನ ಮೀನು ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಮೀನುಗಳನ್ನ ತೋರಿಸ್ತಾ ಇದ್ದೀನಿ. ಈ ರೀತಿ ಮೀನುಗಳನ್ನ ತಗೊಂಡಿದ್ದೀನಿ. ಅಂದರೆ ಇದ್ರ ಹೆಸರು ಏನು ಅಂತ ನನಗೂ ಕೂಡ ಗೊತ್ತಿಲ್ಲ. 1 kg ಆಗುವಷ್ಟು ಮೀನು ತಗೊಂಡು ಇದನ್ನು ನಾನು ಉಪ್ಪು ಹಾಕಿ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿರೋ ಅಂಥದ್ದು. ಇದನ್ನು ನಾವು ಉಪಯೋಗಿಸಿ ತುಂಬ ರುಚಿಯಾಗಿ ಮತ್ತು ಸಿಂಪಲ್ ಆಗಿ ಮೀನು ಸಾಂಬಾರು ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಫಸ್ಟು ನಾವು ಇಲ್ಲಿ ಮೀನು ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಮಸಾಲೆನ ರುಬ್ಕೊಳ್ಳೋಣ. ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ಬಂದು ಒಂದು ತೆಂಗಿನಕಾಯಿನಲ್ಲಿ ಒಂದು ಅರ್ಧ ಭಾಗದಷ್ಟು ತೆಂಗಿನಕಾಯಿನ ಪೂರ್ತಿಯಾಗಿ ತುರಿದು ಸೇರಿಸ್ತಾ ಇರೋ ಅಂಥದ್ದು. ನೆಕ್ಸ್ಟು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿನೂ ಕೂಡ 2 ಈರುಳ್ಳಿ ಮೀಡಿಯಮ್ ಸೈಜು, ಹಾಗೆ 2 ಗೆಂಡೆ ಆಗುವಷ್ಟು ಬೆಳ್ಳುಳ್ಳಿ, 1 ಅಥವಾ 1.5 ಇಂಚ್ ಆಗುವಷ್ಟು ಶುಂಠಿ, 2 ಟೊಮೊಟೊನ ಹಾಕೊಂಡಿದ್ದೀನಿ ಮೀಡಿಯಮ್ ಸೈಜು, ಸ್ವಲ್ಪ ಹಣ್ಣಾಗಿರೋ ಅಂಥದ್ದು. ಇವಾಗ ಇದಕ್ಕೆ ನಾನು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಸಾಂಬಾರು ಪುಡಿ ಬಂದು 3 ಸ್ಪೂನ್ ಆಗುವಷ್ಟು. ನಾರ್ಮಲಾಗಿ ನಾವು ತರಕಾರಿ ಸಾಂಬಾರು, ಹುಳಿ ಸಾಂಬಾರು ಮಾಡ್ತೀವಿ ನೋಡಿ, ಅದೇ ಸಾಂಬಾರು ಪುಡಿ. ಮೀನು ಸಾಂಬಾರಿಗೆ ನಾವು ಯಾವ ಕಾರಣಕ್ಕೂ ಈ ಧನಿಯಾ ಪುಡಿ ಮತ್ತು ಚಿಲ್ಲಿ ಪೌಡ್ರ್ ಹಾಕ್ತೀವಿ ನೋಡಿ, ಅದನ್ನು ಹಾಕಲೇಬಾರ್ದು. ಈ ಸಾಂಬಾರು ಪುಡಿ ಹಾಕಿ ಮೀನು ಸಾಂಬಾರು ಮಾಡಿದರೆ ತುಂಬ ರುಚಿಯಾಗಿರುತ್ತೆ. ಇದ್ದರೆ ನೀವು ಆದಷ್ಟು ಸಾಂಬಾರು ಪುಡಿನ ಉಪಯೋಗಿಸಿ ಮೀನು ಸಾಂಬಾರನ್ನ ಮಾಡ್ಕೊಳ್ಳಿ. ಇವಾಗ ನಾನು ಒಂದು ಅರ್ಧ ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಸಾಲೆನ ನೋಡಿ ಈ ರೀತಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇಷ್ಟೇ. ಈ ಮಸಾಲೆಗೆ ನಾವು ಚಕ್ಕೆ, ಲವಂಗ, ಗಸಗಸೆ ಅದೆಲ್ಲ ಯಾವುದೂ ಹಾಕಿ ಗ್ರೈಂಡ್ ಮಾಡ್ಕೋಬಾರ್ದು. ನೋಡಿ ತುಂಬ ಸಿಂಪಲ್ ಆಗಿ ಮೀನು ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಮಸಾಲೆನೂ ಕೂಡ ರೆಡಿ ಆಯಿತು. ಇವಾಗ ಹುಣಸೆ ಹಣ್ಣು ತೋರಿಸ್ತಾ ಇದ್ದೀನಿ. ಒಂದು ಮೀಡಿಯಂ ಸೈಜು ನಿಂಬೆ ಗಾತ್ರ ಹುಣಸೆ ಹಣ್ಣನ್ನು ಕಿವುಚಿ ರಸ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ನಾನು ನೆನೆಯೋದಕ್ಕೆ ಬಿಟ್ಟಿದ್ದೀನಿ. ಸ್ವಲ್ಪ ಬಿಸಿನೀರು ಹಾಕಿ ಹುಣಸೆ ಹಣ್ಣು ಒಂದು ಸೈಡಲ್ಲಿ ನೆನೀತಾ ಇರಲಿ. ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋಣ. ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಸ್ವಲ್ಪ ನಾನು ಅಗಲವಾಗಿರೋಂಥ ಪಾತ್ರೆನ ಉಪಯೋಗಿಸಿದ್ದೀನಿ. ಮೀನು ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ನಾವು ಅಗಲವಾಗಿರೋಂಥ ಪಾತ್ರೆನ ಉಪಯೋಗಿಸ್ಬೇಕು. ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆಗ್ತಾ ಇದ್ದಕ್ಕೆ 1 ಈರುಳ್ಳಿ ದಪ್ಪ ಸೈಜು, ರುಬ್ಬೋದಕ್ಕೂ ಕೂಡ ನಾನು 1 ಈರುಳ್ಳಿನ ಹಾಕಿದ್ದೆ. ಅಂದರೆ ಮೀಡಿಯಮ್ ಸೈಜು 2 ಈರುಳ್ಳಿನ ಹಾಕ್ಕೊಂಡಿದ್ದೆ. ಒಗ್ಗರಣೆ ಮಾಡ್ಕೊಳ್ಳೋದಕ್ಕೂ ಕೂಡ 1 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಈರುಳ್ಳಿನ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ತಾ ಇದಕ್ಕೆ ಇವಾಗ ನಾವು ರುಬ್ಬಿದಂಥ ಮಸಾಲೆನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಈ ಸಾಂಬಾರಿಗೆ ನಾವು ಏನು ಮಸಾಲೆ ರುಬ್ಕೊಂಡಿರ್ತೀವಿ ನೋಡಿ, ಅದನ್ನೇ ಒಂದು ಅರ್ಧ ಸೋಟ್ ಹಾಕಿ ಚೆನ್ನಾಗಿ ನಾವು ಈ ರೀತಿ ಮಿಕ್ಸ್ ಮಾಡ್ಕೊತಾ ಫ್ರೈ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಒಗ್ಗರಣೆ ಅನ್ನೋದು ಸಾಂಬಾರಿಗೆ ಚೆನ್ನಾಗಿ ಸೆಟ್ ಆಗುತ್ತೆ. ಇವಾಗ ನೋಡಿ ಇಷ್ಟೇ ಇದು. ಇವಾಗ ನಾವು ರುಬ್ಬಿದಂಥ ಮಸಾಲೆನ ಸೇರಿಸ್ಕೊಂಡು ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋಣ. ಇವಾಗ ಎಲ್ಲ ಮಸಾಲೆನೂ ಕೂಡ ಸೇರಿಸಿದಾಯಿತು. ಈ ಮಸಾಲೆನ ನಾವೇನು ತುಂಬ ಹೊತ್ತು ಫ್ರೈ ಮಾಡ್ಕೊಳ್ಳೋದು ಬೇಡ. ನೋಡಿ ಆ ಒಗ್ಗರಣೆನಲ್ಲಿ ಜಸ್ಟ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಮೀನು ಸಾಂಬಾರಿಗೆ ನಾವು ಯಾವುದೇ ರೀತಿ ಈ ಮಸಾಲೆ ಪದಾರ್ಥಗಳನ್ನ ಹುರಿಯೋದಾಗ್ಬೋದು ಮತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದಾಗ್ಬೋದು, ಯಾವುದೂ ಕೂಡ ಬೇಡ. ನೋಡಿ ಈ ರೀತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಸೇರಿಸ್ಕೊಂಡು ಸಾಂಬಾರನ್ನ ನಾವು ರೆಡಿ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದೇ 1 ನಿಮಿಷ ಅಷ್ಟೇ. ಇವಾಗ ನೀರು ಸೇರಿಸ್ಕೊಂಡು ಸಾಂಬಾರನ್ನ ನಾವು ರೆಡಿ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ನಾನು ಮಿಕ್ಸಿ ತೊಳೆದ ನೀರು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಾಂಬಾರು ಅದನ್ನು ನೋಡ್ಕೊಳ್ಳೋಣ. ಸ್ವಲ್ಪ ಗಟ್ಟಿಯಾಗಬೇಕಾ ತೆಳುವಾಗಬೇಕಾ ನೋಡಿಕೊಂಡು ಸಾಂಬಾರನ್ನ ರೆಡಿ ಮಾಡ್ಕೊಳ್ಳಿ. ಇವಾಗ ಸಾಂಬಾರನ್ನ ಬೇಯಿಸ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಸಾಂಬಾರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ. ಯಾಕೆಂದರೆ ಮೀನಿಗೂ ಕೂಡ ನಾವು ಉಪ್ಪು ಹಾಕಿ ಇಟ್ಟಿರ್ತೀವಿ, ಹಾಗಾಗಿ ಸಾಂಬಾರಿಗೆ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೋಬೇಕು. ಇಲ್ಲಿ ನಾನು ಕೂಡ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಸಾಂಬಾರನ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ತುಂಬ ತೆಳುವಾಗೂ ಇಲ್ಲ, ತುಂಬ ಗಟ್ಟಿಯಾಗೂ ಕೂಡ ಇಲ್ಲ. ಮೀನು ಸಾಂಬಾರು ಅಂದರೆ ತುಂಬ ತೆಳುವಾಗಿರಬಾರ್ದು, ಅಷ್ಟೊಂದು ಚೆನ್ನಾಗಿರಲ್ಲ. ಇಲ್ಲಿ ಮುದ್ದೆಗೆ ಮಾಡ್ತಾ ಇರೋದ್ರಿಂದ ನಾನು ಒಂದು ಮೀಡಿಯಮ್ ಆಗಿ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಸಾಂಬಾರನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ಮುಚ್ಚಿ ಹಸಿ ಸ್ಮೆಲ್ ಕಡಿಮೆ ಆಗೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇವಾಗ ನೋಡಿ ನಾನು ಕೂಡ ಇದನ್ನು ಮಧ್ಯೆ ಮಧ್ಯೆ ತಿರುಗಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು 70% ಸಾಂಬಾರು ಬೆಂದಿದ ಮೇಲೆ ನಾವು ಹುಳಿ ನೀರನ್ನು ಸೇರಿಸ್ಬೇಕು. ಸ್ವಲ್ಪ ಹುಳಿ ನೀರು ಅಂದರೆ ನಾನು ಮೊದಲೇ ನೆನೆಸಿ ಇಟ್ಕೊಂಡಂಥ ಹುಣಸೆ ಹಣ್ಣನ್ನು ಚೆನ್ನಾಗಿ ಕಿವುಚಿ ರಸ ಮಾಡಿ ಹಾಕ್ಕೊಂಡಿದ್ದೀನಿ. ಎಲ್ಲ ಹುಳಿ ನೀರನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಹುಳಿ ನೀರು ಹಾಕಿದ್ಮೇಲೆ ಇನ್ನೊಂದೇ 1 ನಿಮಿಷ ಅಥವಾ 2 ನಿಮಿಷ ನಾವು ಸಾಂಬಾರನ್ನ ಬೇಯಿಸ್ಕೊಂಡು ಆಮೇಲೆ ನಾವು ಮೀನುಗಳನ್ನ ಸೇರಿಸೋಣ. ಇವಾಗ ನೋಡಿ ನಾನು ಕೂಡ ಹುಳಿ ನೀರು ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಸಾಂಬಾರನ್ನ ಬೇಯಿಸ್ಕೊಂಡಿದ್ದೀನಿ. ಫೈನಲಿ ಮೀನು ಸಾಂಬಾರು ರೆಡಿ ಆಯಿತು. ಇಲ್ಲ ಅಂದರೂ ನಾವು ಒಂದು 90% ಚೆನ್ನಾಗಿ ಸಾಂಬಾರನ್ನ ಬೇಯಿಸ್ಕೊಂಡು ಆಮೇಲೆ ನಾವು ಮೀನುಗಳನ್ನ ಸೇರಿಸ್ಬೇಕು. ಇವಾಗ ನೋಡಿ ಕರೆಕ್ಟಾಗಿ ಮೀನು ಸಾಂಬಾರು ರೆಡಿಯಾಗಿದೆ. ಇವಾಗ ಮೀನುಗಳನ್ನ ಸೇರಿಸೋಣ.
ಒಂದೊಂದೇ ಮೀನುಗಳನ್ನ ಸೇರಿಸ್ಕೊಳ್ಳೋಣ. ಮೀನನ್ನ ಸೇರಿಸುವಾಗ ಫುಲ್ಲು ನಾವು ಲೋ ಫ್ಲೇಮಲ್ಲಿ ಉರಿನ ಇಟ್ಕೊಂಡಿರಬೇಕು. ಫುಲ್ಲು ಕಡಿಮೆ ಉರಿ ಇಟ್ಕೊಂಡು ಎಲ್ಲ ಮೀನುಗಳನ್ನು ಕೂಡ ಸೇರಿಸ್ಕೊಂಡು ಆಮೇಲೆ ನಾವು ಮೀಡಿಯಮ್ ಫ್ಲೇಮಲ್ಲಿ ಒಂದೇ 1 ನಿಮಿಷ ಅಷ್ಟೇ ಸಾಂಬಾರನ್ನ ಬೇಯಿಸ್ಕೋಬೇಕು. ತುಂಬ ಹೊತ್ತು ಬೇಯಿಸೋ ಹಾಗೆ ಇಲ್ಲ. ಇವಾಗ ನೋಡಿ ನಾನು ಕೂಡ ಎಲ್ಲ ಮೀನುಗಳನ್ನು ಸೇರಿಸಿದಾಯಿತು. ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಒಂದೇ 1 ನಿಮಿಷ ನಾನು ಬೇಯಿಸ್ಕೊಂಡು ಮತ್ತೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇಷ್ಟೇ, ಇದು ಒಂದೇ 1 ಕುದಿ ಬೇಯಿಸ್ಕೋಬೇಕು ಅಷ್ಟೇ. ಇವಾಗ ಫೈನಲಿ ಗ್ಯಾಸ್ ಕೂಡ ಆಫ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಇಷ್ಟೇ, ತುಂಬ ರುಚಿಯಾಗಿ ನಮ್ಮ ಹಳ್ಳಿ ಶೈಲಿಯಲ್ಲಿ ತುಂಬ ಸಿಂಪಲ್ಲಾಗಿ ಒಂದು ಮೀನು ಸಾಂಬಾರು ರೆಡಿ ಆಯಿತು. ಖಂಡಿತ ಟ್ರೈ ಮಾಡಿ. ರಾಗಿ ಮುದ್ದೆ ಜೊತೆಗಂತೂ ತುಂಬ ರುಚಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಇವತ್ತಿನ ಈ ಸಿಂಪಲ್ ಆದ ಒಂದು ಮೀನು ಸಾಂಬಾರು ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಟ್ರೈ ಮಾಡಿ. ಹಾಗೆ ಇನ್ನಷ್ಟು ಇದೇ ರೀತಿ ಈಜಿ ರೆಸಿಪಿಗಳಿಗಾಗಿ ಶೋಭಾ ಸವಿರುಚಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.